ಜೀವನದೊಳಗಡೆ ಕಷ್ಟ ಸುಖ, ಇವತ್ತು ನಾವೇನೋ ಕಷ್ಟ ಅನುಭವಿಸ್ತೀವೋ ಸುಖ ಅನುಭವಿಸ್ತೀವೋ ಸೆಕೆಂಡ್ರಿ, ಬಟ್ ಜೀವನ ನಡ್ಸಬೇಕಿಲ್ಲ ಸರ್, ನಡ್ಸ್ಬೇಕು. ಬಟ್ ಇಲ್ಲಿ ಕುತ್ತಂತ ಪ್ರತಿಯೊಬ್ರು ನೀವು ಕೆಲಸ ಮಾಡ್ತೀರಿ, ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು. ಎಸ್ ಸರ್, ಇವತ್ತಿನ ಖಾಲಿ ಅಂತೂ ಯಾರು ಇಲ್ಲ, ಜೀವನದಾಗ ಏನಾದ್ರು ನಾವು ಮಾಡಕತ್ತೀವಿ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂತ ಬಂದೀವಿ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಕೂತಿರೋ ಉದ್ದೇಶ ಏನಂದ್ರೆ, ಏನಾದ್ರೂ ನನ್ನ ಜೀವನದಲ್ಲಿ ಚೇಂಜ್ ಆಗುತ್ತೆ. ಇವತ್ತು ಎಷ್ಟನೇ ಇಸ್ವಿ ಸರ್ ಇದು? 2025ನೇ ಇಸ್ವಿ. ಇನ್ನು 2 ದಿವಸ ಆದ್ರೂ ಮುಗೀತು. ಬಟ್ 2 ದಿವಸ ಇವತ್ತು 2025, 24, 23, 22ನೇ ಇಸ್ವಿ ಹೋಗ್ಯಾವ ಆಲ್ರೆಡಿ. ಇನ್ನು 26ನೇ ಇಸ್ವಿ ಬರಾಕತ್ತೈತಿ. ಬಟ್ ನಮ್ಮ ಲೈಫಲ್ಲಿ ಏನ್ ಚೇಂಜ್ ಮಾಡ್ಬೋದು? ಒಂದು ಚೇಂಜ್ ಆಗುತ್ತೆ, ಕ್ಯಾಲೆಂಡರ್ ಒಳಗೆ ಸಂಖ್ಯೆ ಚೇಂಜ್ ಆಗುತ್ತೆ, ಬಟ್ ಇಯರ್ ಚೇಂಜ್ ಆಗುತ್ತೆ, ಬಟ್ ನಮ್ಮ ಲೈಫಲ್ಲಿ ಏನು ಚೇಂಜ್ ಆಗಲ್ಲ. ಬಟ್ ನಾವ್ ಎಂದು ಖುದ್ದಾಗಿ ನಮ್ಮ ಇದಕ್ಕೋಸ್ಕರ ನಾವು ಖುದ್ದಾಗಿ ಚೇಂಜ್ ಮಾಡ್ಕೋತೀವಿ, ಅವತ್ತು ಮಾತ್ರ ಚೇಂಜ್ ಆಗುತ್ತೆ. ನಾವು ಇವತ್ತೇ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ 2026ನೇ ಇಸ್ವಿ ಏನಾದ್ರೂ ಒಂದು ಲೈಫ್ ಅನ್ನ ಲೀಡ್ ಮಾಡ್ಬೋದು. ಶಿವಕುಮಾರ್ ಸರ್ಗೆ ನನಗೆ ಬಹಳ ಹೇಳ್ತಿದ್ದೀನಿ. ಕೆಲವೊಂದು ಎಲ್ಲರೂ ಲೀಡರ್ಸ್ ಇದ್ದೀರಿ, ಆಲ್ರೆಡಿ ಕಂಪ್ನಿ ಪರಿಚಯ ಇದ್ದವರು ಇದ್ದೀರಿ. ನಾನು ನಿಮ್ಗೆಲ್ಲರೂ ತುಂಬದಿಂದ ವಂದನೆ. ಸರ್ಕಾರ ಅಂದ್ರೆ ಯಾರು? ನೀವೇ ಅಲ್ಲ, ನಾವೇ ಸರ್ಕಾರ. ನಾವು ಸರ್ಕಾರ ಅಂದ್ರೆ ನಾವು ಸರ್ಕಾರ ನಾವು ತರೋದನ್ನ ನಾವು ಹೇಗೆ ಅಂತ ಚೂಸ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಬೆಳೆ ಬೆಳಿಬೇಕಂದ್ರೆ ನಾವು ಕರೆಕ್ಟಾಗಿ ಅವ್ರು ಹೇಳಿದ್ರೆ ನಾವು ಮಾರ್ಗದರ್ಶನ ಮುಖಾಂತರ ನಾವು ಹೋದ್ರು. ಯಾವುದೇ ಏನೋ ಒಂದು ಕಲಿಬೇಕಂದ್ರೂ ಒಬ್ರು ಗುರು ಬೇಕು ಅಲ್ವಾ? ಅವ್ರಿಗೆ ಏನು ಒಂದು ಮಾರ್ಗದರ್ಶನ ಅಂತ ನಾವು ಮನೆ ಮನೆಗೂ ಬರ್ತೀವಿ, ನಾವು ಹೇಳ್ತೀವಿ, ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ನೀವೆಲ್ಲರೂ ನೀವು ಏನಾದರೂ ಜನ ಇದ್ದಾರೆ ಬಂದು ಹೇಳ್ರಿ ಅಂದ್ರೆ ಕರೀರಿ, ನಾವು ಬಂದು ಹೇಳ್ತೀವಿ. ಸರ್ ಇದ್ದಾರೆ ನಮಗೆ, ಅವ್ರು ಬಂದು ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ನಾನು ಯಾಕಂದ್ರೆ ಫಸ್ಟ್ ಸ್ಟೆಪ್ ಇಟ್ಟಿದ್ದೀವಿ, ಸ್ಟೇಜ್ ಫಸ್ಟ್ ಸ್ಟೆಪ್. ಇಷ್ಟೆಲ್ಲ ಜನರಿಗೆ ನಾನು ಬಂದಿರ್ತೀನಿ. ಹೆಡ್ ಆಫ್ ಫ್ಯಾಮಿಲಿ ಕ್ಲಾಸ್. ಇರ್ಬೋದು, ತಮ್ಮ ಕುಟುಂಬ ನಿರ್ವಹಣೆ ಇರ್ಬೋದು, ಗ್ರಾಮದಲ್ಲಿ ಒಂದು ಗೌರವ ಇಟ್ಕೊಂಡು ಬಂದಿರ್ಬೋದು, ಸಮಾಜಮುಖಿಯಾಗಿ ಬೆಳೆದಿರ್ಬೋದು. ಆದ್ರೆ ಹಲವಾರು ರೂಪದಲ್ಲಿ ನೀವು ಬೆಳೆದಿರಿ ಅಂದ್ರೆ ಇಂಥ ಒಂದು ಕಂಪನಿ ಬಂದಿದ್ದು ಮೊಟ್ಟ ಮೊದಲು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಾವು ಯಾಕಪ್ಪ ಎಚ್ಚೆತ್ಕೊಳ್ಬೇಕಂತಂದ್ರೆ, ನಮ್ಮನ್ನ ಯಾರು ರೂಪಿಸ್ತಾರ ಅಥವಾ ನಮ್ಮನ್ನ ಯಾರು ಬೆಳೆಸ್ತಾರ ಅಥವಾ ನಮ್ಮನ್ನು ಬೆಳೆಸುವಂತ ಶಕ್ತಿ ಅಲ್ಲಿ ಐತೋ ಇಲ್ಲ ಅನ್ನುವಂಥದ್ದು ಮನಗಂಡು ನಾವು ವ್ಯವಹಾರ ಮಾಡ್ಬೇಕಾಗೈತಿ. ವ್ಯವಹಾರ ಅಂತೂ ತಿಳ್ಕೊಬೇಕು. ಯಾಕಂತಂದ್ರೆ ಈಗ ಹೇಳಿದ್ರು ನಾವು ಶಿವಕುಮಾರ್ ಸರ್, ನಾವು ಯೂರಿಯಾ ಹಾಕ್ಬೋದು, DAP ಹಾಕ್ಬೋದು, 19 ಈ ರೀತಿ ನಾವು ಬಳಕೆ ಮಾಡ್ಕೊಂಡು ರೈತರು ಒಬ್ರು ಹೇಳಿದ್ನಲ್ಲ ಅದನ್ನ ಬಳಕೆ ಮಾಡ್ಕೊಂಡು ಬಂದೇವೆ. ನಾವು ಹಲವಾರು ನೋವುಗಳ ಉಂಡೇವಿ, ಸಾಲ ಮಾಡೇವಿ, ಸೂಲ ಮಾಡೇವಿ, ಆಸ್ತಿ ಮಾಡೇವಿ, ಎಲ್ಲ ಮಾರೇವಿ. ಆದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ವ್ಯವಸ್ಥೆ ನಡೀತೈತಿ. ಇನ್ನು ಮೇಲೆ ಏನಪ್ಪ ಅಂತಂದ್ರೆ ತಮಗೆಲ್ಲ ತಿಳಿದಂಥ ವಿಷಯ, ಭೂಮಿಗೆ ಬಂದಂಥದ್ದು ಮತ್ತೆ ಯಾರಿಗೂ ಬರಂಗಿಲ್ಲ. ಎಂಥ ನೌಕರಿ ಮಾಡೋನು ಒಂದು ಸೈಡ್ ಹಚ್ಚದವ, ಹಿಡ್ದಿನ ಅವ್ರು ನೋಡಿ ನಾವು ಬದುಕಾಕ ನೋಡೇವಿ, ಆದ್ರೆ ಬದುಕೋದಾಗಿಲ್ಲ. ಅವ್ರು ನೋಡಿ ನಾವು ಸಿಸ್ಟಮ್ ಇರಾಕಂತ ಹೋದ್ವಿ. ಅವ್ರು ಸುಶಿಕ್ಷಿತರಾದ್ರು, ಇವತ್ತು ಅವ್ರು ಬೈಲಿಗೆ ಬಿದ್ರು. ಯಾಕಂದ್ರೆ ಲೆಕ್ಕ ಪತ್ರ ಬರೆಯಕತ್ತರು, ಅವತ್ತು ಬರ್ದಾರ, ಇವತ್ತು ಬರೆಯಕತ್ತಾರ. ಅವ್ರಿಗೆ ಟ್ಯಾಲಿ ಆಗ್ತಾ ಇಲ್ಲ. ಯಾಕಂದ್ರೆ ಗಂಡ ಎತ್ತಿ ಕೂಟ್ಟು ಟ್ಯಾಲಿ ಮಾಡ್ಬೇಕಾಗಿದ್ದೀವಿ. ನಾವು ಭೂಮಿ ಪಡೆದೇವಿ, ಧನ್ಯವಂತರು. ಭೂಮಿ ಯಾಕಂದ್ರೆ ಇವತ್ತು ಜಗತ್ತು ಭೂಮಿಗಳ ನೋಡ್ರಿ ನೀವು ಬಳಕೆ ಆಗಕತ್ತೈತಿ. ಡೆವಲಪ್ಮೆಂಟ್ ಅದು ಇದು ಪ್ಲಾಟ್ ಮತ್ತೊಂದು ಮುಗ್ದೊಂದು ನಡೆದು ಮೋಜು ಮಸ್ತಿ ನಡೆದು ಅದ್ರಾಗೂ ನಮ್ಮ ರೈತರು ಒಂದಿಟ್ಟು ಸೋತಾರ. ಒಂದಿಷ್ಟು ಮಂದಿ ಏನಾಗೈತೆ ಅಂದ್ರೆ ಇಷ್ಟು ವರ್ಷ ತಂದೆ ತಾಯಿ ಅಜ್ಜ ಮುತ್ತಜ್ಜನಿಂದ ಭಾಳ ಬಿಗಿ ಹಿಡಿದು ಖಾರ ರೊಟ್ಟಿ ತಿನ್ಕೊಂಡು